ಎಲ್ಲ ಸ್ನೇಹಿತರೆ, ನೀವು ನೋಡ್ತಾ ಇರೋದು MR ದೇಸಿ ಚಿಕನ್ ಫಾರ್ಮಿಂಗ್. ತುಂಬ ದಿನ ಆಗ್ತೈತೆ ನಾವು ವಿಡಿಯೋ ಮಾಡಿಲ್ಲ. ನಾವು ರಾಗಿ ಹಾಕಿ ಬಿಟ್ಟಿದ್ವಿ, ಹಂಗೆ ಕೋಳಿನ ಬಿಟ್ಟಿದ್ವಿ. ನೀವು ಈ ಥರ ಮಾಡ್ಬೋದು. ಹೊರಗೆ ಈ ಥರ ಜಾಗ ಇದ್ದರೆ ಸುಮ್ಮನೆ ರಾಗಿ ಎಲ್ಲಾದರೂ ಹಾಕಿ ಬಿಡ್ರಿ ಕೆಳಗೆ, ಹಂಗೆ ತಿನ್ನೋದು ಅಷ್ಟು ತಿನ್ನುತ್ತೆ. ಮಳೆ ಬಂದಾಗ ಒಂದು 4 ದಿನ ಒಳಗಿದ ಇರ್ತವೆ ಕೋಳಿಗಳು. ಹೊರಗೆ ಪೂರ್ತಿ ನೋಡ್ರಿ ಈ ಥರ ರೂಟ್ಸ್ ಬರುತ್ತೆ. ಬಂದಮೇಲೆ ಮಳೆ ಹೋದ ಅಂದರೆ ನೀವು ಆರಾಮಾಗಿ ಹೊರಗೆ ಬಿಡ್ಬೋದು. ವೇಸ್ಟ್ ಖಾರ ಮನೇಲಿ ಇತ್ತು, ಯಾರೂ ತಿಂತಾ ಇರಲಿಲ್ಲ, ಅದಕ್ಕೆ ಹಾಕಿದ್ವಿ. ಈರುಳ್ಳಿ, ಆಮೇಲೆ ಮನೆಯಲ್ಲಿ ವೇಸ್ಟ್ ಉಳಿಯತ್ತಲ್ಲ ಅನ್ನ, ಅದು ಎಲ್ಲ ತೊಗೊಂಡು ಬಂದು ಹಾಕಿದ್ದೀವಿ. ಈ ಥರ ನೀವು ಸಾಕ್ಬೋದು. ಅದಕ್ಕೆ ಫುಡ್ಡೇ ಬೇಕು, ಇದೇ ಬೇಕು, ಅದು ಬೇಕಂತ ಏನಿಲ್ಲ. ಫುಡ್ಡು ಹಾಕ್ಬೋದು. ನೀವು ನೈಟ್ ಹಾಕೋಗ್ರಿ ಫುಡ್ಡು. ಬೆಳಗ್ಗೆ 4:30-5 ಗಂಟೆದಾಗ ಫುಡ್ ತಿಂದುಬಿಡುತ್ತೆ. ಆಮೇಲೆ ನಿಮ್ಮದು ರಾಗಿ, ಜೋಳ, ಭತ್ತ ಆ ಥರ ಹಾರ್ಡ್ ಐಟಮು ಬೆಳಗ್ಗೆ ಹಾಕ್ರಿ. ನಿಮ್ಮ ಕೋಳಿಗೆ ಯಾವುದು ತೊಂದರೆ ಇಮ್ಯುನಿಟಿ ಸಿಸ್ಟಮ್ ಏನೂ ಆಗೋಲ್ಲ. ಅದರಿಂದ ಇನ್ನೂ ಬೂಸ್ಟ್ ಆಗುತ್ತೆ ಹೊರತು ಕಮ್ಮಿ ಆಗೋಲ್ಲ. ನೋಡಿ ಯಾವ ಥರ ಆರಾಮಾಗಿ ಮೇಯ್ತಾ ಇದ್ದಾವೆ ಅಂತ. ಹೇಳೋದು ಒಂದೇ, ಪ್ಯೂರ್ ನಾಟಿ ಸಾಕ್ರಿ. ಗ್ರಾಸಿಗೆ ಹೋಗ್ಬೇಡ್ರಿ. ಫಸ್ಟ್ ಆಫ್ ಆಲ್ ನಿಮ್ಮದು ಸ್ಟೇಟಿಗೆ ಯಾವುದು, ಸಿಟಿಗೆ ಯಾವುದು ಮಾರ್ಕೆಟಿಂಗ್ ಜಾಸ್ತಿ ಐತೆ ಅದು ನೋಡಿರಿ. ಆಮೇಲೆ ಆ ಕೋಳಿಗಳು ಸಾಕ್ರಿ. ಮೈಸೂರು ನಾಟಿ ಸಾಕ್ರಿ, ಸವರ್ಣಧಾರ ಸಾಕ್ರಿ, TP ಕ್ರಾಸ್ ಸಾಕ್ರಿ, BV380 ಸಾಕ್ರಿ. ಎಲ್ಲವೂ ಇದ್ದಾವೆ ತುಂಬ ಕೋಳಿಗಳು. ಯಾರಾದರೂ ಬೇಕಾದರೆ ಸಾಕ್ರಿ. ಬಟ್ ಏನಂದರೆ ಮಾರ್ಕೆಟಿಂಗ್ ಇರಬೇಕು. ನೀವು ಕೋಳಿ ದೊಡ್ಡ ಆದಮೇಲೆ ಮಾರೋಕ್ಕೆ ಜಾಸ್ತಿ ಕಷ್ಟ ಆಗಬಾರ್ದು. ಫೋನ್ ಮಾಡಿದರೆ ಬಂದು ತೊಗೊಂಡೋಗ್ಬೇಕು. ಆ ಥರ ಇರುತ್ತೆ ಮಾಡಿ. ನೋಡಿ, ಈ ಕೋಳಿಗೆ ಹಿಂದೆ ಬಾಲ ಇಲ್ಲ. ಇದು 2-3 ತಿಂಗಳಾಗಿಬಿಟ್ಟಿತ್ತು ಒಳಗೆ ಇದ್ದು. ಇದು 3 ತಿಂಗಳದ 15 ದಿನ ಕೋಳಿ. ಆಮೇಲೆ ಇದು ಮಾಡಿದ್ದು ನಾವು ಗ್ರೀನ್ ಕಲರ್, ಆಮೇಲೆ ಚೈನಿಂಗ್ ಮೆಶ್ ಹಾಕಿ. ಹಂಗಾಗಿ ಅದು ಹೋಗಿದ್ದಾವೆ ಒಂದು 4-5 ಕೋಳಿಗೆ. ಬೇರೆ ಕೋಳಿಗೆ ಏನು ಜಾಸ್ತಿ ಹೋಗಿಲ್ಲ ಅಷ್ಟೇ. ಎಲ್ಲ ಪೇರೆಂಟ್ಸ್ ಕೋಳಿ ಇಟ್ಕೊಳಕ್ಕೆ ತಯಾರಿ ಮಾಡಿದ್ದೀವಿ. ಇದಕ್ಕೆ ಮೊಟ್ಟೆ ಆದಮೇಲೆ ಮರಿ ಇದ್ರಾಗ ಮಾಡಿ ಅದೇ ಮರಿಯಿಂದ ದೊಡ್ಡವ ಮಾಡೋದು. ಓಕೆ, ನೈಸ್. ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.